ಇವತ್ತು ಏನು ಆತ ವಾಸ್ತವ್ಯ ಹೊಂದಿದ್ದಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನಿವಾಸಕ್ಕೆ ಆತನನ್ನು ಈಗ ಕರ್ಕೊಂಡು ಬರ್ತಿದ್ದಾರೆ. ಇದೊಂದು ಮಹತ್ವದ ಬೆಳವಣಿಗೆ. SIT ಅಧಿಕಾರಿಗಳ ಇವತ್ತಿನ ಕಾರ್ಯಾಚರಣೆಯಲ್ಲಿ ಅಂದ್ರೆ ಪ್ರಮುಖವಾಗಿ ಆತನನ್ನು ಈಗಾಗಲೇ SIT ತನಿಖಾಧಿಕಾರಿಯಾಗಿರ್ತಕ್ಕಂಥ ಜಿತೇಂದ್ರ ದಯಾಮ ಹಾಗೂ ಪೊಲೀಸರ ತಂಡ ಆತನನ್ನು ತಿಮ್ಮರೋಡಿ ಉಜಿರೆಯಲ್ಲಿರ್ತಕ್ಕಂಥ ತಿಮ್ಮರೋಡಿ ಅವರ ನಿವಾಸಕ್ಕೆ ಈಗಾಗಲೇ ಕರ್ಕೊಂಡು ಬರ್ತಿದ್ದಾರೆ. ಸೋಕೋ ಟೀಮ್ ಇದೆ. ಪೂರ್ತಿ ತಂಡ ಕಾರ್ಯಾಚರಣೆಗೆ ಹೋಗ್ತಿದ್ದಂಥ ಪೂರ್ತಿ ತಂಡ ಈ ಭಾಗದಲ್ಲಿ ಬರ್ತಿರ್ತಕ್ಕಂಥದ್ದು ಗಮನಿಸಬಹುದು. ಮಾಸ್ಕ್ ಮ್ಯಾನ್ ಕೂಡ ಇದೇ ಒಂದು ವೆಹಿಕಲ್ ನಲ್ಲಿ ಇದ್ದಾನೆ. ಆತನನ್ನು ಇವತ್ತು ಸ್ಥಳ ಮಹಜರು ಮಾಡುವಂತ ಸಾಧ್ಯತೆ ಇದೆ. ಪ್ರಮುಖವಾಗಿ ಆತನನ್ನು ಆತನು ವಿಚಾರಣೆ ಸಂದರ್ಭದಲ್ಲಿ ಕಾರ್ಯಾಚರಣೆ ಸಂದರ್ಭದಲ್ಲಿ ಇದೇ ಒಂದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯಲ್ಲಿ ವಾಸ್ತವ್ಯವನ್ನು ಇದ್ದ. ಹೀಗಾಗಿ ಇವತ್ತು ಸ್ಥಳ ಮಹಜರು ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಆತನನ್ನು ಖುದ್ದಾಗಿ SIT ಅಧಿಕಾರಿಗಳು ಕರ್ಕೊಂಡು ಬರ್ತಾ ಇದ್ದಾರೆ. ಮಾಧ್ಯಮದವರಿಗೂ ಕೂಡ ಅಲ್ಲಿ ಒಳಭಾಗಕ್ಕೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಸಾಕಷ್ಟು ವೆಹಿಕಲ್ ಕೂಡ ಬಂದಿರತಕ್ಕಂಥದ್ದು. ಹೀಗಾಗಿ ಆತ ತನಿಖೆಯಲ್ಲಿ ಕೂಡ ಹೇಳ್ಕೊಂಡಿದ್ದ ಈ ಭಾಗದಲ್ಲಿ ಏನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನಿವಾಸ ಇದೆ. ಆ ನಿವಾಸದಲ್ಲೇ ಉಳ್ಕೊಂಡಿದ್ದ. ಹೀಗಾಗಿ ಆತನನ್ನು ಸ್ಥಳ ಮಹಜರಿಗೂ ಕೂಡ ಈಗಾಗಲೇ ಕರ್ಕೊಂಡು ಬಂದಿರತಕ್ಕಂಥದ್ದು. KSRP ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಮತ್ತು ಆತ ವಿಚಾರಣೆ ವೇಳೆಯಲ್ಲೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹೆಸರನ್ನು ಹೇಳಿದ್ದ. ಹೀಗಾಗಿ ಆತನಿಗೆ ಆಶ್ರಯ ಕೊಟ್ಟಿರುವಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಾಕ್ಷ್ಯಾಧಾರಗಳು ಸಿಗುತ್ತಾ ಎನ್ನುವಂಥ ನಿಟ್ಟಿನಲ್ಲಿ ಇವತ್ತು ಶೋಧ ಕಾರ್ಯಾಚರಣೆಯನ್ನು ನಡೆಸಲಿಕ್ಕಿದ್ದಾರೆ. ಒಂದು ಮಹಜರು ಪ್ರಕ್ರಿಯೆ ಆಗುತ್ತೆ ಆತ ಉಳ್ಕೊಂಡಿರೋ ಬಗ್ಗೆ. ಇದರ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಹತ್ವದ ದಾಖಲೆಗಳು ಇವರ ನಿವಾಸದಲ್ಲಿ ಸಿಗುತ್ತೆ ಎನ್ನುವಂಥ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಇವತ್ತು ಈ ಒಂದು ಶೋಧ ಕಾರ್ಯಾಚರಣೆಗೆ ಇಳಿದಿರ್ತಕ್ಕಂಥದ್ದು. ಹೀಗಾಗಿ ಈಗ ಮನೆ ಒಳಗೆ ಹೋಗಿದ್ದಾರೆ. ಶೋಧ ಕಾರ್ಯವನ್ನು ಆರಂಭ ಮಾಡಿದ್ದಾರೆ. ಅಧಿಕಾರಿಗಳ ತಂಡವು ಕೂಡ ಇದೆ. DYSP ಇನ್ಸ್ಪೆಕ್ಟರ್ ಸೇರಿದಂತೆ ಪ್ರಕರಣದ ತನಿಖಾಧಿಕಾರಿ ಆಗಿದ್ದಂಥ ಜಿತೇಂದ್ರ ಕುಮಾರ್ ದಯಾಮ ಸೇರಿದಂತೆ ಸಾಕಷ್ಟು ಅಧಿಕಾರಿಗಳ ತಂಡವು ಕೂಡ ಈ ಒಂದು ಕಾರ್ಯಾಚರಣೆಗೆ ಇಳಿದಿರ್ತಕ್ಕಂಥದ್ದು. ಹೀಗಾಗಿ ಇನ್ನೇನು ಸಾಕಷ್ಟು ಹೊತ್ತು ಈ ಪ್ರಕ್ರಿಯೆಗಳು ನಡೀಲಿಕ್ಕಿದೆ. ಯಾಕಂತ ಹೇಳಿದ್ರೆ ಮಹಜರು ಆಗಬೇಕಾಗಿದೆ, ಪಂಚರು ಇರಬೇಕಾಗಿದೆ. ಇದರ ಜೊತೆಗೆ ಸೋಕೋ ಟೀಮ್ ಅವರು ಕೂಡ ಒಂದಿಷ್ಟು ಮಹತ್ವದ ದಾಖಲೆಗಳನ್ನು ಸಂಗ್ರಹಿಸಲಿಕ್ಕಿದ್ದಾರೆ. ಆತನ ಮೊಬೈಲ್ ಕೂಡ ರಿಕವರಿ ಆಗಬೇಕಾಗಿದೆ. ಆತನ ಮೊಬೈಲ್ ಇಲ್ಲೇ ಇರುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಕೂಡ ಶೋಧ ಕಾರ್ಯಾಚರಣೆಯನ್ನು ಮಾಡಲಿಕ್ಕಿದ್ದಾರೆ. ಈಗ ನಿನ್ನೆ ಸರ್ಚ್ ವಾರೆಂಟ್ ಅನ್ನು SIT ಅಧಿಕಾರಿಗಳು ಪಡ್ಕೊಂಡಿದ್ರು. ಅಂದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನಿವಾಸಕ್ಕೆ ಸರ್ಚ್ ವಾರೆಂಟ್ ಅನ್ನು ತೆಗೆದುಕೊಂಡು ನ್ಯಾಯಾಲಯದಿಂದ ಅನುಮತಿಯನ್ನು ಪಡ್ಕೊಂಡು ಸರ್ಚ್ ವಾರೆಂಟ್ ಅನ್ನು ಕೂಡ ಪಡ್ಕೊಂಡಿದ್ರು. ಹೀಗಾಗಿ ಇವತ್ತು ಸರ್ಚ್ ವಾರೆಂಟ್ ಹಿಡ್ಕೊಂಡು ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನಿವಾಸಕ್ಕೆ ಬಂದಿರತಕ್ಕಂಥದ್ದು. ಇದರ ಜೊತೆಗೆ ಮಹಜರು ಪ್ರಕ್ರಿಯೆಗಾಗಿ ಆತನನ್ನು ಕೂಡ ಖುದ್ದಾಗಿ ಕರ್ಕೊಂಡು ಬಂದಿರತಕ್ಕಂಥದ್ದು. ಆತ ಸಾಕಷ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರ ಹೆಸರುಗಳನ್ನು ಹೇಳಿದ್ದಾನೆ. ಇದರ ಜೊತೆಗೆ ಬುರುಡೆ ತಂದಿರತಕ್ಕಂಥ ವಿಚಾರದ ಬಗ್ಗೆ ಕೂಡ ಒಂದಿಷ್ಟು ಮಹತ್ವದ ಸಂಗತಿಗಳನ್ನು ಬಾಯ್ಬಿಟ್ಟಿದ್ದಾನೆ. ಆ ಒಂದು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಾಕ್ಷ್ಯಾಧಾರಗಳು ಸಿಗುತ್ತೆ ಎಂಬುದಂತೂ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಅಧಿಕಾರಿಗಳು ಕೂಡ ಎಲ್ಲದಕ್ಕೂ ಕೂಡ ತಯಾರಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇಲ್ಲಿಂದ ಸುಮಾರು 1-1.5 ಕಿಲೋಮೀಟರ್ ದೂರದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನಿವಾಸ ಇರುವಂಥದ್ದು. ಹಾಗಾಗಿ ಅಲ್ಲಿಂದ ಎಲ್ಲ ಅಂದರೆ ಪ್ರಮುಖವಾಗಿ ಆತ ಉಳ್ಕೊಂಡಿದ್ದೆಲ್ಲಿ, ಆತನ ಜೊತೆ ಯಾರ್ಯಾರು ಇರ್ತಿದ್ರು, ಪ್ರಮುಖವಾಗಿ ಆತನ ವಕೀಲರು ಕೂಡ ಇದೇ ಒಂದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನಿವಾಸದಲ್ಲೇ ಉಳ್ಕೊಳ್ತಿದ್ರು. ಹೀಗಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರಿಗೂ ಈ ಪ್ರಕರಣಕ್ಕೂ ಏನು ಸಂಬಂಧ, ಅವರು ಹಿಂದೆ ಈ ಪ್ರಕರಣ ಹಿಂದೆ ಅವರ ಎಷ್ಟು ಪಾತ್ರ ಇದೆ. ಹೀಗಾಗಿ ಎಲ್ಲದನ್ನು ಕೂಡ ತನಿಖೆಯಲ್ಲಿ ಕಂಡುಕೊಳ್ಬೇಕಾಗಿದೆ. ಈಗಾಗಲೇ ಆತನಿಂದ ಒಂದಿಷ್ಟು ಮಾಹಿತಿಯನ್ನು ವಿಚಾರಣೆ ಸಂದರ್ಭದಲ್ಲಿ ಪಡ್ಕೊಂಡಿದ್ದಾರೆ. ಆತನ ಎಲ್ಲ ಹೇಳಿಕೆಗಳನ್ನು ಕೂಡ ಈಗಾಗಲೇ ವಿಡಿಯೋ ಸ್ಟೇಟ್ಮೆಂಟ್ ಮೂಲಕ ಪಡ್ಕೊಳ್ಳಲಾಗಿದೆ. ಸದ್ಯಕ್ಕೆ ಈಗ ಆತನ ಹೇಳಿಕೆಯನ್ನು ಆಧರಿಸಿ ಇವತ್ತು ಈ ಒಂದು ಕಾರ್ಯಾಚರಣೆಯನ್ನು SIT ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು.